ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಶಾಪಿಂಗ್ ವ್ಲಾಗ್ ಆಗಿರುತ್ತೆ, ಹಾಗೆ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇ ಹೆಂಡರ್ಗೂ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವನ ಹೆಸರು ಪಿಂಕಿ. ನಾನು ಹೊರಗಡೆ ಎಲ್ಲಾದರೂ ಹೊರಟಿದ್ರೆ ಗೊತ್ತಾಗ್ಬಿಡುತ್ತೆ ಇವರು ಹೊರಗಡೆ ಹೋಗೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಬಂದು ಪಕ್ಕದಲ್ಲಿ ನಿಂತ್ಕೊಳ್ತಾನೆ, ನನ್ನನ್ನು ಕರ್ಕೊಂಡೋಗಿ ಅಂತ. ಆಮೇಲೆ ಅವ್ನು ಸ್ವಲ್ಪ ಸಮಾಧಾನ ಮಾಡಿ ಬಿಟ್ಟು ಬಂದಮೇಲೆ ಸುಮ್ಮನೆ ಇರ್ತಾನೆ. ತುಂಬ ಕ್ಯೂಟು ಡಾಗು ಇದು. ತುಂಬ ಒಳ್ಳೆ ಹೇಳಿದ ಮಾತೆಲ್ಲ ಕೇಳುತ್ತೆ ಚೆನ್ನಾಗಿ. ಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡಬೇಕಾಗಿತ್ತು. ಇದೇ ಮಂತಲ್ಲಿ ನನ್ನ ಮಗನ ಬರ್ತಡೇ ಬರ್ತಾ ಇದೆ. ಸೊ ಅದ್ರ ಜೊತೆಯಲ್ಲಿ ತಮ್ಮನ ಮದುವೆ ಫಂಕ್ಷನ್ ಕೂಡ ಇದೆ. ಸೊ ಇದಕ್ಕೆಲ್ಲ ಸೇರಿ ಬಟ್ಟೆ ಶಾಪಿಂಗ್ ಮಾಡಬೇಕಾಗಿತ್ತು ಅಂತ ಫಸ್ಟ್ ನಾವು ಹೋಗಿದ್ದೆ ಸೂಟ್ ಸೆಕ್ಷನ್ಗೆ ಹೋಗಿದ್ವಿ. ಅದರಲ್ಲಿ ರಿತ್ವಿಕ್ಗೆ ಸೂಟ್ ಸೆಲೆಕ್ಟ್ ಮಾಡೋಣ ಅಂತ ಹೋಗಿದ್ದೆ. ಸೂಟ್ ಎಲ್ಲ ಹಾಕಿ ನೋಡಿ ತೆಗೆದು ಅವನಿಗೆ ಟಯರ್ಡ್ ಆಗೋದ. ಫೋನ್ ತಗೊಂಡಾಗ ಒಂದು ಸೈಡ್ ಕೂತ್ಕೊಂಡ, ನೀವೇನಾದರೂ ತೊಗೊಳ್ಳಿ, ಹಿಂಗಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದಾದಮೇಲೆ ನಾನು ಪಂಚೆ ಶರ್ಟ್ನ ಸೆಲೆಕ್ಟ್ ಮಾಡಿದ್ದೆ. ಅಪ್ಪ ಮಗನಿಗೆ ಇಬ್ಬರಿಗೂ ಒಂದೇ ಥರ ಮ್ಯಾಚ್ ಮಾಡೋಣ ಅಂತ ಹೇಳಿ. ಚೆನ್ನಾಗಿತ್ತು. ಈ ಕಲರ್ ಗೋಲ್ಡನ್ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಸಿಲ್ಕಲ್ಲಿ. ತುಂಬ ಚೆನ್ನಾಗಿದೆ. ಪಂಚೆ ಶರ್ಟ್ ತಾನೆ, ಹಾಗೆ ಮೇಲೆ ಹಿಡಿದು ನೋಡೋಣ ಎಷ್ಟು ಲೆಂತ್ ಇದೆ ನೋಡೋಣ, ತುಂಬ ಉದ್ದಾಗಿದೆಯಾ, ಇನ್ನೊಂದು ಸೈಜು ಚಿಕ್ಕದಾಗಿ ತೊಗೊಳ್ಳೋಣ ಅಂತ ನಾನು ಮೇಲೆ ಹಾಕಿ ನೋಡ್ತಾ ಇದ್ರೆ, ನೀವು ಮಾತ್ರ ಹೋಗಿ ಡ್ರೆಸ್ಸಿಂಗ್ ರೂಮಲ್ಲಿ ಹಾಕಿ ನೋಡಿ ಬಂದ್ರಿ, ನನಗೆ ಮಾತ್ರ ಇಲ್ಲೇ ಪಂಚೆ ಕಟ್ತಿದ್ದೀರಾ ಅಂತ ಹೇಳಿ ಪಂಚೆ ಹಾಕ್ಕೊಂಡೆ ಡ್ರೆಸ್ಸಿಂಗ್ ರೂಮಿಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಫುಲ್ ಎಲ್ಲನೂ ಹಾಕೊಂಡು ಬಂದು ನೋಡ್ದೆ. ಅವನೇ ನೀಟ್, ನಾನು ಕಟ್ಟಿದ್ರಕ್ಕಿಂತ ಅವನೇ ನೀಟಾಗಿ ಪಂಚೆನ ಡ್ರೆಸ್ ನೋಡಿ ನಾನು ಟಯರ್ಡ್ ಆದೆ. ಅವರು ವೇರ್ ಮಾಡಿ ಹಾಕಿ ನೋಡಿ ತೆಗೆದು ಅವ್ರು ಟಯರ್ಡ್ ಆದರೂ ಇಲ್ವೋ, ಆದರೆ ನಾನು ಮಾತ್ರ ಅವ್ರನ್ನ ಬಟ್ಟೆ ನೋಡಿ ಟಯರ್ಡ್ ಆಗೋದೆ. ಹಾಗೆ ನನಗೆ ಸೀರೆ ಯಾವುದು ಲೈಕ್ ಆಗಲಿಲ್ಲ. ಮತ್ತು ನನ್ನ ಮಗಳು ಕೂಡ ಇಲ್ಲಿ ಬೇಡ ಅಮ್ಮ, ಬೇರೆ ಅಂಗಡಿಗೆ ಹೋಗೋಣ ಅಂತ ಹೇಳಿದ್ಲು. ಸೊ ಹಾಗಾಗಿ ಬೇರೆ ಅಂಗಡಿಗೆ ಹೋಗಬೇಕಾದ್ರೆ ಸ್ವಲ್ಪ ಟಯರ್ಡ್ ಆಗಿದ್ವಲ್ಲ ಅಂತ ಜ್ಯೂಸ್ ಅಂಗಡಿಗೆ ಹೋಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಇನ್ನೊಂದು ಅಂಗಡಿಗೆ ಹೋದ್ವಿ. ಸೊ ಅಲ್ಲಿ ಸೀರೆ ಶಾಪಿಂಗ್ ಮಾಡಿದ್ವಿ. ಮತ್ತು ಅಲ್ಲಿ ಹೋದ್ರೂ ನಮ್ಮ ಮನೆಯವರು ಇಲ್ಲಿ ಸೂಟ್ ಚೆನ್ನಾಗಿದೆಯಾ ನೋಡೋಣ ಅಂತ ಹೇಳಿ ನೋಡ್ತಾಯಿದ್ರು. ಚೆನ್ನಾಗಿತ್ತು, ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು. ನಾವು ಅಲ್ಲಿಂದ ಸೀರೆ ಅಂಗಡಿಗೆ ಹೋಗಿ, ಇನ್ನು ಹೆಣ್ಮಕ್ಳು ಸೀರೆ ಅಂಗಡಿಗೆ ಹೋದರೆ ಬೇಗ ಬರೋ ಅಂಥ ಮಾತೇ ಇಲ್ಲ. ಯಾವುದ್ಯಾವ್ದು ಹೊಸ ಕಲೆಕ್ಷನ್ ಬಂದಿದೆ ಅಂತ ತುಂಬ ಗಂಟೆಗಳ ಕಾಲ ಅದೆಲ್ಲ ಇದೆಲ್ಲ ಅದು ಅಂತ ನೋಡ್ತಾ ಕೂತ್ಕೊಂಡಿರ್ತೀವಿ. ಹಾಗೆ ಟ್ರೆಡಿಷನಲ್ ಆಗಿ ಲಂಗ ದಾವಣಿ ಹೊಲ್ಸೋ ಥರ ಸಿಲ್ಕಲ್ಲಿ ನೋಡ್ತಾ ಇದ್ಲು. ಗೋಲ್ಡನ್ ಕಲರಲ್ಲೇ ಬೇಕು ಅಮ್ಮ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಇದು ಕೂಡ ಗೋಲ್ಡನ್ ಸ್ಯಾರಿ ಮೆಟೀರಿಯಲ್ ಚೆನ್ನಾಗಿತ್ತು, ಹಾಫ್ ಸ್ಯಾರಿ ಮೆಟೀರಿಯಲ್. ಆಮೇಲೆ ಇಬ್ಬರು ಸೆಲೆಕ್ಟ್ ಮಾಡ್ಕೊಂಡು ಸೀರೆ ಮತ್ತು ಹವಳ ಲೆಹಂಗ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ತಂದಾಯಿತು. ಹಾಗೆ ಹೋಗಬೇಕಾದ್ರೆ ಪೆಟ್ ಶಾಪ್ ಇತ್ತು. ಆ ಪೆಟ್ ಶಾಪ್ ನೋಡಿ ಪಪ್ಪೀಸ್ ತಗೊಳ್ತೀನಿ ಅಂತ ನನ್ನ ಮಗ ಮನೇಲೆ 2 ನಾಯಿಗಳಿದೆ ಬೇಡ ಅಂತೇಳಿ ಸಮಾಧಾನ ಮಾಡ್ಕೊಂಡು ಅವನ್ನ ಮನೆಗೆ ಕರ್ಕೊಂಡು ಬಂದೆ. ಹಾಗೆ ನಾನಿಲ್ಲಿ ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಗಿಣ್ಣ ಮಾಡ್ತಾ ಇರೋ ಅಂಥದ್ದು. ನಾವು ಡೈಲಿ ಹಾಲು ತಗೋತೀವಲ್ಲ, ಅವರು ಹಸುವಿನ ಹಾಲೇ ಕೊಡ್ತಾರೆ, ನಾವು ಪ್ಯಾಕೆಟ್ ಹಾಲು ಯೂಸ್ ಮಾಡಲ್ಲ. ನಾನು ಪಾಂಡಿಚೇರಿಗೆ ಬಂದಾಗಿಂದನೂ ಪ್ಯಾಕೆಟ್ ಹಾಲು ಯೂಸ್ ಮಾಡಲ್ಲ, ಹಸು ಹಾಲನ್ನೇ ತಗೊಳ್ತಿರೋದು. ಅವ್ರ ಮನೇಲಿ ಹಸು ಕರು ಹಾಕಿತ್ತಂತೆ, ಅವರು ಗಿಣ್ಣ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಮನೆಯವರು ನಮಗೆ ತಂದು ಕೊಡಿ, ನಾವು ಗಿಣ್ಣ ತಿಂತೀವಿ ಅಂತ ಹೇಳಿ ಗಿಣ್ಣದ ಹಾಲನ್ನ ಇಸ್ಕೊಂಡು ಬಂದಿದ್ರು. ಹಾಗೆ ಗಿಣ್ಣ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಗೆ ಇದು ಗಿಣ್ಣದ ಹಾಲನ್ನ ಇಟ್ಕೊಂಡಿದ್ದೀನಿ. ಸೊ ಒಂದು ಕಾಫಿ ಕುಡಿಯೋ ಒಂದು ಲೋಟದಲ್ಲಿ ಫುಲ್ ಇದೆ ಅಂತ ಹೇಳ್ಬೋದು. ಹಾಗೆ ಏಲಕ್ಕಿ ಎಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮ್ಮಮ್ಮ ಎಲ್ಲ ಈ ರೀತಿ ಗಿಣ್ಣ ಮಾಡಬೇಕಾದ್ರೆ ಒಣಶುಂಠಿನೂ ಕೂಡ ಸ್ವಲ್ಪ ಜಜ್ಜಿ ಹಾಕ್ತಾರೆ. ಒಣಶುಂಠಿ ಇರಲಿಲ್ಲ, ಹಾಗೆ ನಾನು ಏಲಕ್ಕಿ ಕಾಯಿನ ಮಾತ್ರ ಪುಡಿ ಮಾಡಿ ಹಾಕಿದ್ದೀನಿ. ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಗಿಣ್ಣದ ಹಾಲು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೆಲ್ಲ ಹಾಕ್ತೀನಿ. ಸಕ್ಕರೆ ಕೂಡ ಹಾಕ್ಬೋದು, ಇಲ್ಲ ಬೆಲ್ಲ ಕೂಡ ಹಾಕ್ಬೋದು. ನಮ್ಮ ಮನೆಯವರು ಬೆಲ್ಲದಲ್ಲೇ ಮಾಡಿ ನೋಡು ಚೆನ್ನಾಗಿರುತ್ತೆ ಅಂತ ಹೇಳಿ. ನಮ್ಮ ಅಜ್ಜಿ ಆಗಿರ್ಬೋದು, ಹಾಗೆ ಅಮ್ಮ ಆಗಿರ್ಬೋದು, ಇವರು ರೆಸಿಪಿನ ನಾನು ನೋಡ್ಕೊಂಡಿದ್ದೀನಿ. ಗಿಣ್ಣ ಮಾಡಬೇಕಾದ್ರೆ ಜಾಸ್ತಿ ಬೆಲ್ಲ ಹಾಕಿನೇ ಗಿಣ್ಣ ಮಾಡ್ತಾ ಇದ್ದಿದ್ದಂಥದ್ದು, ಸಕ್ಕರೆ ಎಲ್ಲ ಆ್ಯಡ್ ಮಾಡ್ತಾ ಇರಲಿಲ್ಲ. ಇವಾಗ ಸಕ್ಕರೆ ಹಾಕಿ ಗಿಣ್ಣ ಮಾಡ್ತಾರೆ. ಆದರೆ ಗಿಣ್ಣನ ಮಾಡಬೇಕಾದ್ರೆ ಬೆಲ್ಲ ಹಾಕಿ ಮಾಡಿದ್ರೇ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಅರ್ಧ ಲೀಟ್ರಿಗೆ ಒಂದು 4, ನಾನು ಏನು ಕ್ವಾಂಟಿಟಿ ತೋರಿಸ್ತಿದ್ದೀನಿ ಅದರಲ್ಲಿ 4 ಸ್ಪೂನು ಬೆಲ್ಲದ ಪುಡಿನ ಹಾಕಿದ್ದೀನಿ. ಬೆಲ್ಲದ ಪುಡಿ ಎಲ್ಲ ನೀಟಾಗಿ ಕರಗಿ ಬರೋ ಹಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಲ್ಲನೂ ಒಂದು ಪಾತ್ರೆಯಲ್ಲಿ ಶೋಧಿಸ್ಕೊಂಡ್ರೆ ಆಯಿತು. ಯಾವ ಪಾತ್ರೆಯಲ್ಲಿ ಗಿಣ್ಣನ ಇಡ್ತೀವಿ ಆ ಪಾತ್ರೆಗೆ ನೀಟಾಗಿ ಒಂದು ಶೋಧಿಸ್ಕೊಂಡ್ರೆ ಗಿಣ್ಣದ ಹಾಲು ಫುಲ್ಲಾಗಿ ಮಿಕ್ಸಿಂಗ್ ಎಲ್ಲ ರೆಡಿ ಆಗುತ್ತೆ. ಹಾಗೆ ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ತುಂಬ ಈಸಿಯಾಗಿರುವಂಥ ಒಳ್ಳೆ ರೆಸಿಪಿ ಇದು. ಹಾಗೆ ಹಳ್ಳಿ ಕಡೆ ಹಸು ಕರು ಹಾಕಿದರೆ ಸಾಕು, ಒಂದು 10 ಮನೆಗಾದ್ರೂ ಗಿಣ್ಣದ ಹಾಲನ್ನ ಕೊಟ್ಟಿರ್ತಾರೆ. ಅವತ್ತಿನ ದಿನ ಯಾರ ಮನೇಲಾದರೂ ಒಂದು ಹಸು ಕರು ಹಾಕಿದೆ ಅಂತ ಅಂದರೆ ಒಂದು 10 ಮನೇಲಿ ಏನು ಇವತ್ತು ತಿಂಡಿ ಅಂದರೆ ಗಿಣ್ಣ ರೊಟ್ಟಿ, ಇಲ್ಲ ಗಿಣ್ಣದ ಜೊತೆಗೆ ದೋಸೆ ಮಾಡಿದ್ದು ಅಂತ ಹೇಳ್ತಾರೆ. ಸೊ ಈ ಥರ ಹಂಚಿ ತಿನ್ನೋದು ಅದೊಂಥರ ಜಾಲಿ, ಚೆನ್ನಾಗಿರುತ್ತೆ. ಗಿಣ್ಣನ ಇಡ್ತಾಯಿದ್ದೀನಿ. ಒಂದು 2 ಲೋಟ ನೀರು ಹಾಕಿದ್ದೀನಿ. ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಮಿಕ್ಸಿಂಗ್ ಏನು ಮಾಡ್ಕೊಂಡಿದ್ದೆ ಆ ಹಾಲನ್ನ ಇಟ್ಟು 5 ಮಿನಿಟ್ಸು ಬೇಯಿಸಿದರೆ ಗಿಣ್ಣ ರೆಡಿ ಆಗುತ್ತೆ. ಸೊ ನೋಡೋಕ್ಕೆ ಈ ರೀತಿ ಇರುತ್ತೆ. ಮೇಲೆ ಒಂದು ಚಾಕು ಇಲ್ಲ ಸ್ಪೂನಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ನೀಟಾಗಿ ಒಂದೊಂದೇ ಸ್ಕ್ವೇರ್ನ ಎತ್ಕೊಂಡು
ಹಾಕ್ಕೊಂಡು ಪ್ಲೇಟ್ಗೆ ಹಾಕೊಬೋದು. ತುಂಬ ಚೆನ್ನಾಗಿದೆ, ಒಂಥರ ಜೆಲ್ಲಿ ಟೈಪಲ್ಲಿರುತ್ತೆ ನೋಡೋಕ್ಕೆ. ತುಂಬ ಟೇಸ್ಟಿಯಾಗಿತ್ತು. ನಾನು ಸ್ವಲ್ಪ ಬಿಸಿ ಇದ್ದಾಗಲೇ 1-2 ಸ್ಪೂನ್ ತೊಗೊಂಡು ತಿಂದೆ. ತುಂಬಾ ಟೇಸ್ಟಿಯಾದಂಥ ರೆಸಿಪಿ ಇದು. ಸೊ ಒಂದ್ಸಲ ಗಿಣ್ಣದ ಹಾಲು ಸಿಕ್ಕಿದರೆ ಯಾರಿಗಾದರೂ ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.